ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಬಂದಿರ್ತಕ್ಕಂಥದ್ದು ಐಸಿರಿ ರೆಸಾರ್ಟ್ಗೆ. ಈ ರೆಸಾರ್ಟ್ಗೆ ಬಂದಿದ್ದು ನನ್ನ ಕ್ಲಾಸ್ಮೇಟ್ ಒಂದು ಮದುವೆ ಇದೆ. ಹಾಗೆಯೇ ಈ ಒಂದು ರೆಸಾರ್ಟ್ನ ಒಂದು ರಿವ್ಯೂ ಮಾಡೋಣ ಅಂತ, ಯಾಕೆಂದರೆ ಇದು ನಮ್ಮ ಊರಿನ ಹತ್ತಿರದಲ್ಲೇ ಇದೆ. ಹೀಗೆ ಒಂದು ರಿವ್ಯೂ ಮಾಡೋಣ ಅಂತ ಈ ಒಂದು ರೆಸಾರ್ಟ್ನ ಹುಡ್ಕೊಂಡು ಬರ್ತಾ ಇದ್ದೆ. ಈ ಜಾಗಕ್ಕೆ ಬರೋಕ್ಕೆ ದಾರಿ ಗೊತ್ತಿಲ್ಲದಿರೋ ನನಗೆ ದಾರಿ ತೋರಿಸಿದ್ದು ನಮ್ಮ ಪವನಣ್ಣ ಮತ್ತವರ ಗ್ಯಾಂಗ್. ಮದುವೆಗೆ ಬಂದಿದ್ದೀನಿ ಅಂತ ಅಟೆಂಡೆನ್ಸ್ ಹಾಕಿಸ್ಕೊಂಡು ಹೇಗಿದೆ ಈ ಒಂದು ರೆಸಾರ್ಟ್ ಅಂತ ರಿವ್ಯೂ ಮಾಡೋಕ್ಕೆ ಸುತ್ತ ಕ್ಯಾಮ್ರಾ ಇಟ್ಕೊಂಡು ಹೊರಟಿದ್ದೆ. ಒಂದು ರೆಸಾರ್ಟ್ ಆದಮೇಲೆ ಬೇಸಿಕ್ಕಾಗಿ ಬೇಕಾಗಿರ್ತಕ್ಕಂಥ ಎಲ್ಲವೂ ಸಹ ಈ ಒಂದು ರೆಸಾರ್ಟಲ್ಲಿದೆ. ಅಂದರೆ ಈಗ ಎಲ್ಲ ಯಾವುದೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗಳೆಲ್ಲ ಈಗ ರೆಸಾರ್ಟಲ್ಲಿ ಮಾಡೋಕ್ಕೆ ಇಷ್ಟಪಡ್ತಾರೆ. ಅದೇ ಥರ ಈ ಒಂದು ರೆಸಾರ್ಟ್ ಕೂಡ ಸ್ವಲ್ಪ ದೊಡ್ಡದಾಗಿ ಇದು ಮಾಡುವಂಥ ಫಂಕ್ಷನ್ಗೂ ಸಹ ಇದೊಂದು ಅನುಕೂಲಕರವಾದಂಥ ಒಂದು ಸ್ಥಳ ಅಂತ ಹೇಳ್ಬೋದು. ಇನ್ನು ರೆಸಾರ್ಟ್ ಅಂದಮೇಲೆ ನಮ್ಮೂರ ಕಡೆ ಎಲ್ಲ ಈ ಕಾಫಿ ತೋಟದ ಮಧ್ಯೆ ಈ ಥರ ತೋಟದ ಮಧ್ಯೆನೇ ಇರುತ್ತೆ ಜಾಸ್ತಿ. ನಾನಲ್ಲಿ ಹೋಗಿದ ತಕ್ಷಣ ಫಸ್ಟ್ ನಾನು ಅಟ್ರ್ಯಾಕ್ಟ್ ಮಾಡಿದ್ದೆ ಇದೊಂದು ಟೆಂಟ್ ಹೌಸ್. ಇದು ತುಂಬ ಚೆನ್ನಾಗಿದೆ ಮಾತ್ರ, ಫುಲ್ಲು ಮರದಿಂದನೇ ಮಾಡಿದ್ದಾರೆ. ಹಾಗೆಯೇ ಸ್ವಲ್ಪ ಲಕ್ಸುರಿಯಾಗೂ ಸಹ ಇದೆ ಇದೊಂದು. ಮಕ್ಕಳಿಗಂತೂ ಈ ರೆಸಾರ್ಟ್ ತುಂಬಾ ಇಷ್ಟ ಆಗುತ್ತೆ. ಈ ಥರ ಆಟ ಆಡೋದೆಲ್ಲ ಸಿಗ್ಬಿಟ್ರೆ ಅಂತೂ ಅಲ್ಲಿಂದ ಎದ್ದೇ ಬರೋಲ್ಲ. ಅಷ್ಟು ಇಲ್ಲಿ ಇದ್ದು ಬಂದಿದ್ದೆಲ್ಲ ಮಕ್ಕಳು ಇಲ್ಲೇ ಬಂದು ಸೇರ್ಕೊಂಡು ಇಲ್ಲೇ ಆಟ ಆಡ್ತಾಯಿದ್ರು. ಪೇರೆಂಟ್ಸ್ ಕರೀತಾಯಿದ್ರು ಸಹ ಕೇರ್ ಮಾಡ್ತಾ ಇರಲಿಲ್ಲ. ಹಿಂಗೆ ಈ ಕಡೆ ಒಂದು ಏನು ಹೇಳ್ತಾರೆ ಇದಕ್ಕೆ, ಕ್ರಾಸ್ ಬ್ರಿಡ್ಜ್ ವಾಕಿಂಗ್ ಏನೋ ಹೇಳ್ತಾರೆ ಇದಕ್ಕೆ, ಡೇಂಜರ್ ಬ್ರಿಡ್ಜ್ ವಾಕಿಂಗ್ ಅಂತ. ಸುಮಾರು ಕಡೆ ಇದನ್ನು ಟ್ರೈ ಮಾಡಿದ್ದೀನಿ. ಇಲ್ಲೂ ಇತ್ತಲ್ಲ, ಇಲ್ಲೇನು ಟಿಕೆಟ್ ಏನು ತಾಳಂಗಿಲ್ಲ, ಬಿಟ್ಟು ಹೋಗೋದಲ್ಲ ಅಂತ ನಾನು ಒಂದು ಸಲ ಟ್ರೈ ಮಾಡಿದೆ. ಇಲ್ಲಿ ಫಸ್ಟಿಗಂತೂ ತುಂಬಾ ಭಯ ಆಗ್ತಾಯಿತ್ತು. ಆಮೇಲೆ ಹೋಗಿ ಸರ್ಕಸ್ ಮಾಡ್ತಾ ನಿಂತ್ಕೊಂಡೆ. ಈ ಒಂದು ಬ್ರಿಡ್ಜ್ ಮಧ್ಯಕ್ಕೆ ಬಂದಾಗ ಇಲ್ಲಿನ ಎಲ್ಲ ಲೊಕೇಶನ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ಬೋದು ಅಂತ ಹೇಳ್ಬಿಟ್ಟು ಟ್ರೈಪಾಡ್ ತೊಗೊಂಡು ಎಲ್ಲ ವೀಡಿಯೋ ಮಾಡೋಕ್ಕೆ ನಿಂತ್ಕೊಂಡೆ. ಎಲ್ಲರೂ ಸುತ್ತ ನೋಡ್ತಾಯಿದ್ರು, ಈಗ ಬೀಳ್ತಾನೆ ಅಂತ. ಅದು ಸ್ವಿಮ್ಮಿಂಗ್ ಪೂಲ್ ಮಧ್ಯದಲ್ಲಿ ಬಂದು ನಿಂತ್ಕೊಂಡು ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೆ, ಅಂದರೆ ಬ್ರಿಡ್ಜ್ ಮೇಲಿಂದ ಬಂದ್ಬಿಟ್ಟು. ನನಗೇನೋ ಸ್ವಲ್ಪ ಭಯ ಆಗ್ತಿತ್ತು. ನನಗಿಂತ ತುಂಬ ದೊಡ್ಡವರು ಇಲ್ಲಿ ಆಮೇಲೆ ಹತ್ತಕ್ಕೆ ಬಂದರು. ನೋಡಿ ತೋರಿಸ್ತೀನಿ. ಎದುರೋದೆಂಥದ್ದಿಲ್ಲ, ಬಿದ್ದು ನೀರೊಳಗೆ ಇರ್ತೀರ ಅಷ್ಟೇ, ಹಂಗೆ ಬೀಳೋದೆಲ್ಲ ಇಲ್ಲ. ನೀವು ಅಂಥ ಪಂಟ್ರು, ಅದಕ್ಕೆ ಇಲ್ಲ ಹತ್ತಿರೋದು. ಎಂಥ ಪಂಟ್ರು ಅಂದರೆ ಅಂಥ ಪಂಟ್ರು ಮಾತ್ರ. ಏನೇನು ಸರ್ಕಸ್ ಮಾಡೋರು ಅಲ್ಲಿ, ಏನೋ ಡೈಲಿ ಬಂದು ಆಟ ಆಡೋರ ಥರ ಅಲ್ಲಿ ಆರಾಮಾಗಿ ನಡ್ಕೊಂಡು ಹೋಗೋರು ಮಾತ್ರ. ಇಲ್ಲಿ ನಂತರ ಚಿಕ್ಕ ಮಕ್ಕಳು ನೋಡಿ, ಇಲ್ಲಿ ನಂತರ ಚಿಕ್ಕ ಮಕ್ಕಳು ಮಾತ್ರ ಭಾರೀ ಹೆದರ್ಕೊಳ್ಳೋರು. ಇವರು ದೊಡ್ಡವರಲ್ಲ, ಸೀದಾ ಹತ್ತು ಬಿಡೋರು ಮಾತ್ರ. ಇನ್ನು ಅಪರೂಪಕ್ಕೆ ಸ್ವಿಮ್ಮಿಂಗ್ ಪೂಲ್ ಬೇರೆ ಸಿಕ್ಬಿಡ್ತಾ, ಬೋಂಡ ಎಜ್ಜಂಗೆ ಎದ್ಬಿಟ್ಟು ಬಿಡೋರು ಮಕ್ಕಳನ್ನೆಲ್ಲ ಮಾತ್ರ. ಇನ್ನು ಈ ರೆಸಾರ್ಟ್ನ ಬೇರೆ ಯಾವುದೋ ಫೆಸಿಲಿಟಿ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಈ ಥರ ಫಂಕ್ಷನ್ಗಳೆಲ್ಲ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಇವಾಗ ಎಲ್ಲರೂ ಇದೇ ಟ್ರೆಂಡ್ ಫಾಲೋ ಮಾಡ್ತಾಯಿದ್ದಾರೆ. ಈ ರೆಸಾರ್ಟಲ್ಲಿ ಯಾವುದಾದ್ರು ಪ್ರೈವೇಟ್ ವಿಲ್ಲದಲ್ಲಿ ಒಂದು ಮದುವೆನ ಮಾಡೋಂಥದ್ದು. ಅದಕ್ಕೆ ಇದೊಂದು ಬೆಸ್ಟ್ ಒಂದು ರೆಸಾರ್ಟ್ ಅಂತ ನಾನು ಹೇಳ್ಬೋದು. ರೆಸಾರ್ಟ್ ನೋಡ್ತಾ ಮದುವೆನೇ ಮಾಡ್ತಿದ್ದಲ್ಲ. ಮದುವೆಗೆ ನಮ್ಮ ಸೀನಿಯರ್ ಒಬ್ಬರು ಬಂದಿದ್ರು, ಅರ್ಜುನಣ್ಣ. ಆಮೇಲೆ ನಮ್ಮ ಗ್ಯಾಂಗ್ಸ್ಟರ್ ಲೇಟ್ ಆಗೋದು ಬಂದ, ಎಲ್ಲರೂ ಸೇರಿ ವಿಶ್ ಮಾಡಿದ್ದೆ, ಹೊರಟಿದ್ದೆ ಅಲ್ಲಿಂದ. ನಿಮ್ಮದು ಯಾವ್ದಾದ್ರು ಫಂಕ್ಷನ್ಸ್ ಇದ್ದರೆ ಇದೇ ಒಂದು ರೆಸಾರ್ಟ್ನ ಚೂಸ್ ಮಾಡಿ. ನನ್ನ ಒಂದು ಒಪಿನಿಯನ್ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.